ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರಲು ದಾರಿ ತೋರಿಸುವ ದಾರಿ ದೀಪಗಳಾಗಿರುವ ಸಮಸ್ತ ಶಿಕ್ಷಕ ವೃಂದಕ್ಕೆ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿದ್ಯೆ ಕಲಿಸೋ ಗುರುವನ್ನ ದೇವರಿಗೆ ಹೋಲಿಸಿರೋದು ಬಹುಶಃ ನಮ್ಮ ಭಾರತದ ಇತಿಹಾಸದಲ್ಲಿ ಬಿಟ್ಟರೆ ಬೇರೆಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಒಂದು ಪೂಜ್ಯ ಭಾವವಿದೆ. ಗುರು ಅನ್ನೋ ದೇವರ ಶಕ್ತಿಗೆ ಗೌರವದ ಸ್ಥಾನಮಾನಗಳಿವೆ. ಒಂದು ಸಮೃದ್ಧ ಸಮಾಜವನ್ನ ಕಟ್ಟೋ ಶಕ್ತಿ ಗುರುವಲ್ಲದೆ ಬೇರ್ಯಾರಲ್ಲಿ ಇರೋದಕ್ಕೆ ಸಾಧ್ಯ ಹೇಳಿ. ಇಂದು ಭಾರತ ಅಭಿವೃದ್ಧಿಯಲ್ಲಿ ದಾಪುಗಾಲಿಟ್ಟು ಜಗತ್ತಿಗೆ ಸವಾಲೊಡ್ಡುವಂತಹ ಜಾಣೆಯರನ್ನು ಒದಗಿಸಿಕೊಟ್ಟಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಿಕ್ಷಕರಲ್ಲದೆ. ವಿಜ್ಞಾನ, ತಂತ್ರಜ್ಞಾನ, ಔದ್ಯೋಗಿಕ ವಿಭಾಗಗಳಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರಗಳೊಂದಿಗೆ ನಮ್ಮ ಭಾರತವೂ ಸ್ಪರ್ಧಿಸುವಂತೆ ಮಾಡಿದವರು ಯಾರು? ನಿಮ್ಮೆಲ್ಲರ ದೇವ ಸಮಾನರಾದ ಗುರುಗಳಲ್ಲೇ. ಅಂಥ ಗುರುವೃಂದ ಅಥವಾ ಶಿಕ್ಷಕ ವರ್ಗವನ್ನು ಹೊಂದಿರುವ ಈ ಮಹಾನ್ ದೇಶದಲ್ಲಿ ಕೆಲವು ಶಿಕ್ಷಕರ ದುರ್ವರ್ತನೆಯಿಂದ ಅವರ ನೈತಿಕ ಸ್ಥಿತಿ ಯಾವ ಮಟ್ಟಕ್ಕೆ ಕುಸಿದಿದೆ. ಸಮೃದ್ಧ ಸಮಾಜದ ನಿರ್ಮಾಣದಲ್ಲಿ ಇವತ್ತಿನ ಶಿಕ್ಷಕ ವೃಂದ ಎಲ್ಲಿ ಎಡುತ್ತಾ ಇದೆ? ದೇವಾಲಯಗಳಾಗಿದ್ದ ಶಾಲೆಗಳು ಇವತ್ತು ಏನಾಗ್ತಾ ಇದೆ? ದುರಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಗಾಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗುವಂತೆ ಕೆಲವು ಶಿಕ್ಷಕರೇ ಭಕ್ಷಕರಾಗ್ತಾ ಇದ್ದಾರೆ. ಎಲ್ಲೋ ಒಬ್ಬಿಬ್ಬರು ಮಾಡುವಂತಹ ತಪ್ಪಿನಿಂದ ಇಡೀ ಶಿಕ್ಷಕ ಸಮುದಾಯವೇ ತಲೆ ತಗ್ಗಿಸುವುದೇ ಆಗಿದೆ. ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕನಲ್ಲಿ ಜಾಗೃತಿ ಮೂಡಿಸುವುದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಮನಸ್ಸಿನ ಕತ್ತಲೆಯನ್ನು ನೀಗಿಸಿ ಜ್ಞಾನ ಜ್ಯೋತಿಯ ದೀವಿಗೆಯನ್ನು ಹೊತ್ತಿಸುವ ಗುರುವಿಗೆ ನಮ್ಮ ಪೂರ್ವಿಕರು ಕೊಟ್ಟಿರುವ ಸ್ಥಾನ ಪರಮ ಪೂಜನೀಯವಾದದ್ದು. ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಯಾಗಿ ಸಕಲ ದೇವರುಗಳನ್ನು ಗುರುವಿನೊಬ್ಬರಲ್ಲಿ ಮಾತ್ರ ಕಂಡುಕೊಳ್ಳುವ ಪರಿಕಲ್ಪನೆಯೇ ಅನನ್ಯವಾದುದು. ಹಾಗೆಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂದು ಹೇಳುತ್ತಾರೆ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳು ತಂದೆ, ತಾಯಿ ಹಾಗೂ ಗುರು. ಗುರು ಎಂಬ ಪದಕ್ಕಿರುವ ಅರ್ಥ ವಿಸ್ತಾರವೇ ಅದ್ಭುತ. ಕತ್ತಲೆಯನ್ನು ನೀಗಿಸಿ ಬೆಳಕಿನೆಡೆಗೆ ಕೊಂಡೊಯ್ಯುವ ಮಹಾ ಚೈತನ್ಯವೇ ಗುರು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗುರಿ ಇರಬೇಕು. ಪೂರಕವಾಗಿ ಹಿಂದೆ ಗುರು ದಾರಿದೀಪವಾಗಬೇಕು. ಆಗಲೇ ಪ್ರತಿಯೊಬ್ಬನ ಬಾಳು ಸಾರ್ಥಕತೆಯನ್ನು ಪಡೆಯುತ್ತದೆ. ವಿದ್ಯೆಯ ಕಲಿಯೋ ಸ್ಥಾನವಿದು ಶಾರದಾ ದೇವಿಯ ಕ್ಷೇತ್ರ.